ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇತ್ತೀಚಿನ ದಿನಗಳಲ್ಲಿ ಕಳ್ತನ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ದೇವಸ್ಥಾನದ ಹುಂಡಿ ಹೊಡೆದು ದುಡ್ಡು ತಗೊಂಡು ಹೋಗಿರುವಂಥದ್ದು, ಮೊನ್ನೆ ತಾನೇ ಪಾಪ ಮಗುನ ಕರ್ಕೊಂಡು ಹೋಗ್ತಿದ್ದಂತಹ ಮಹಿಳೆ ಮೇಲೆ ಇದ್ದಂತಹ ಚಿನ್ನದ ಸರವನ್ನ ಕಿತ್ಕೊಂಡು ಹೋಗಿದ್ದಂಥದ್ದು. ಅದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ಪಾಪ ಕೂತಿದ್ದಂತಹ ಒಬ್ಬಳು ಮಹಿಳೆಗೆ ಜ್ಯೂಸು ಹಾಗೆ ಲಾಡನ್ನ ಕೊಟ್ಟು ಮದ್ದು ಬರಂಗ್ ಮಾಡಿ ಅವಳ ಬ್ಯಾಗಲ್ಲಿದ್ದಂತಹ 10 ಲಕ್ಷ ರೂಪಾಯಿ ಚಿನ್ನವನ್ನ ಕತ್ಕೊಂಡು ಹೋಗಿದ್ದು. ಇದೆಲ್ಲದೂ ಕೂಡ ಪ್ರತಿನಿತ್ಯ ಆದರೆ ಸಾಕು ಕಳ್ತನ ಬೆಳಕಿಗೆ ಬರ್ತಿದೆ ನೋಡಿ. ಈಗ ಅದೆಲ್ಲ ಒಂಥರ ಆದ್ರೆ ಇಲ್ಲಿ ಇನ್ನೊಂಥರ ನಡೆದಿದೆ. ಬೆಂಗಳೂರಿನ ಹೊಸಪಾಳ್ಯದಲ್ಲಿ ಸಾಯಿ PG ಬಾಯ್ಸ್ PG, ಅದು ಆ PGಲಿ 8 ಫೋನ್ಗಳನ್ನ ಕಳ್ತನ ಮಾಡಿದ್ದಾನೆ ಕಳ್ಳ. ಎಷ್ಟು ಸಿಂಪಲ್ ಆಗಿ ಕಳ್ತನ ಮಾಡಿದ್ದಾನೆ ಅಂತಂದ್ರೆ ಏನಿಲ್ಲ, PG ಒಳಗಡೆ ಹೋಗಿದ್ದಾನೆ. PGಯಲ್ಲಿ ಯಾವ ರೂಮ್ಗಳು ಬಾಗ್ಲಾಕೊಂಡಿರಲಿಲ್ಲ. ನಾರ್ಮಲ್ ಆಗಿ PG ಅಂದಮೇಲೆ ಸೇಫ್ಟಿ ಇರುತ್ತೆ, ಹೊರಗಡೆ ಗೇಟ್ ಇರುತ್ತೆ, ಗೇಟಿಂದ ಒಳಗಡೆ ಯಾರು ಬರೋದಕ್ಕಾಗೋದಿಲ್ಲ ಅನ್ನೋದು PG ಒಳಗಡೆ ಇರುವಂತಹ ಹುಡುಗರಾಗಿರ್ಬಹುದು ಹುಡುಗಿರಿಗಾಗಿರಬಹುದು ಒಂದು ಧೈರ್ಯ ಇರುತ್ತೆ. ಯಾರು ಈ PG ಒಳಗಡೆ ಬರಲ್ಲ. ಜೊತೆಗೆ ಕೆಲವೊಂದು PGಗಳಲ್ಲಿ ವಾಚ್ಮೆನ್ ಅನ್ನು ಕೂಡ ಇಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಒಳಗಡೆ ಬರಲ್ಲ ಅಂತ ಅನ್ನುವಂತಹ ಕಾರಣಕ್ಕೆ. ವಿಪರೀತ ಶೆಕೆ ಇರೋದ್ರಿಂದ ಬಾಯ್ಸ್ ಹಾಸ್ಟೆಲ್ ಆಗಿರೋದ್ರಿಂದ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡಿಲ್ಲ, ತೆಗ್ದಿಟ್ಟೆ ಮಲಗಿದ್ದಾರೆ. ಪಾಪ ಕೆಲಸ ಮುಗಿಸ್ಕೊಂಡು ಬಂದಿದ ನಂತರ ಚಾರ್ಜ್ ಇರಲ್ಲ ಫೋನಲ್ಲಿ, ಚಾರ್ಜ್ ಹಾಕಿಟ್ಟಿದ್ದಾರೆ. ಅದನ್ನೇ ನೆಪ ಮಾಡ್ಕೊಂಡಂತಹ ಕಳ್ಳ 8 ಫೋನ್ಗಳನ್ನ, ಬೆಲೆ ಬಾಳುವಂತಹ 8 ಫೋನ್ಗಳನ್ನ ಕದ್ದು ಪರಾರಿಯಾಗಿದ್ದಾನೆ. ಈಗ ಅಲ್ಲಿರುವಂತಹ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈ ರೀತಿಯಾಗಿ ನಮ್ಮ PGಯಲ್ಲಿ ಕಳ್ತನ ಆಗಿದೆ, ನಮಗೆ ಫೋನನ್ನು ಹುಡುಕೊಡ್ಬೇಕು, ಕಾಸ್ಟ್ಲಿ ಫೋನು ನಮ್ಮದು ಅಂತ ಹೇಳ್ಬಿಟ್ಟು ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ನೋಡಿ ಎಲ್ಲಿಗೆ ಹೋಗ್ತದೆ ನಮ್ಮ PGಲಿ, ಅಟ್ಲೀಸ್ಟ್ ಸೇಫ್ಟಿ ಆಗಿರಬಹುದು ಅಂತ ಹೇಳ್ಬಿಟ್ಟು ಎಲ್ಲಿಂದ ನಾವು ಬಂದು ಪಾಪ PGಗೆ ಸೇರ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ದಿನಗಳಿಂದ ಲೇಡೀಸ್ PGಯಲ್ಲಿ ಓನರ್ ಮಗನೇ ಹೆಣ್ಣು ಮಕ್ಕಳ ತಲೆ ಕೂದಲನ್ನೆಲ್ಲ ಇಟ್ಕೊಂಡು ಹೊಡೆದಾಡ್ತಿದ್ರು. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಪ್ರತಿನಿತ್ಯ PGಯಲ್ಲಿ ಒಂದಲ್ಲ ಒಂದು ಅವಾಂತರಗಳು ನಡೀತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ಜೊತೆಗೆ ಪಾಪ ಒಂದಷ್ಟು PG ಓನರ್ಸ್ಗಳು ಫ್ಯಾನಿಗೆ ಫುಲ್ ಸೀಲಿಂಗ್ನ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ಆತ್ಮಹತ್ಯೆನ PG ಒಳಗಡೆ ಮಾಡ್ಕೊಬಾರ್ದು ಅಂತ. ಈ PG ಓನರ್ಗಳಿಗೂ ಕಷ್ಟ ಆಗ್ಬಿಟ್ಟಿದೆ, PGಲಿರುವಂತಹ ವಿದ್ಯಾರ್ಥಿಗಳಿಗೂ ಅಥವಾ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯೀಸ್ಗಳಿಗೂ ಕಷ್ಟ ಆಗ್ಬಿಟ್ಟಿದೆ. ಇದರಿಂದ ಭಾರಿ ತಲೆನೋವು ಆಗ್ತಿರೋದು PG ಓನರ್ಸ್ಗೆ. ಈಗ PG ಓನರ್ ಕೂಡ ಇದನ್ನೆಲ್ಲ ಗಮನಿಸೋದಾದ್ರೆ ನಾಳೆಯಿಂದ PGಗೆ ಯಾರು ನೆಕ್ಸ್ಟ್ ಬರ್ತಾರೋ ಇಲ್ವೋ ಅನ್ನುವಂತಹ ಟೆನ್ಷನ್ ಕೂಡ ಶುರುವಾಗಿದೆ. ಒಟ್ನಲ್ಲಿ ಆ PGಯಲ್ಲಿದ್ದಂತಹ 8 ಬೆಲೆ ಬಾಳುವ ಫೋನ್ಗಳನ್ನ ಕಳ್ಳ ಕದ್ದಿದ್ದಾನೆ. ನೋಡ್ಬೇಕು ಅವ್ನು ಸಿಗ್ತಾನ ಕಳ್ಳ ಇಲ್ವಾ ಅನ್ನೋದು. ಬಟ್ ಏನೇ ಆಗಿರಲಿ, ಪಾಪ ಬೆಳಗಿಂದ ಕಷ್ಟಪಟ್ಟು ಕೆಲಸ ಮಾಡಿನೋ ಅಥವಾ ಓದ್ಕೊಂಡು PGಗೆ ಬಂದು ಆರಾಮವಾಗಿ ಚಾರ್ಜ್ ಹಾಕೊಂಡು ಮಲ್ಗೋಣ ಅಂತ ನೆಮ್ಮದಿಯಿಂದ ಮಲ್ಕೊಂಡ್ರು ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ. ಆರಾಮವಾಗಿ ಕಳ್ಳ ಬಂದು ಆರಾಮಾಗಿ ರೂಮ್ ಬಾಗ್ಲಿಂಗಿರು ತೆಗ್ದಿತ್ತು 8 ಫೋನ್ಗಳನ್ನ ಕಳ್ತನ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾನೆ. ಇನ್ನು ಏನೇನು ಕದ್ದಿದ್ದಾನೆ, ಬರೀ ಫೋನ್ಗಳು ಮಾತ್ರನ ಅಥವಾ ಪರ್ಸು ಅಥವಾ ಲ್ಯಾಪ್ಟಾಪ್ ಈ ಥರದ್ದು ಏನಾದರೂ ಕಳವಾಗಿದೆಯಾ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಕಾದು ನೋಡಬೇಕು ಇನ್ನೇನಾದರೂ ಆ PGಯಲ್ಲಿ ಕಳ್ತನ ಆಗಿದೆಯಾ ಅನ್ನೋದು. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.